ಇವಾಗ 4 ವರ್ಷ ಆಯ್ತು ಅಂತ ಗೊತ್ತೇ ಆಗಿಲ್ಲ. ಏನೋ ಒಂದ್ ಮನೆನೇ ಜೊತೆಗಿದ್ವಿ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗ್ಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವ್ರಿಗಿದ್ರು ಮನುಷ್ಯರು ಇದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ತುಂಬಾ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬಾ ಅಂದ್ರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವ್ರಿಗೂ ಊಟ ಅಂದ್ರೆ ಪ್ರಾಣ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಅಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ. ಇವತ್ತೊಂದು ಸ್ಪೆಷಲ್ ಒಂದು ವರ್ಕೌಟ್ ವಿಡಿಯೋ ಹಾಕ್ತೀನಿ ನಾನು. ಇವಾಗ ಹಳೇ ವಿಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕಂತು. ಏನಂದ್ರೆ ಅವ್ರು ನೀವು ಹೇಳಿದ್ರಲ್ಲ, ಒಂದ್ ಕ್ಷಣ ನೆನ್ಸ್ಕೊಂಡು ಹೇಳಿ ಅಂದ್ರೆ ಅದು ಹೇಳಕ್ ತುಂಬಾ ಕಷ್ಟ. ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆಲಿ ಯಾವಾಗ ಮಾತಾಡ್ತಿದ್ರು? ಖಂಡಿತ ಯಾವಾಗಲೂ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ, ಅವರು ಮಾಡ್ತಿದ್ದಲ್ಲ. ನಾನೇನಾದ್ರು ಹೊಸದು ಕಲ್ತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು, ಇದನ್ನ ಹೆಂಗ್ ಮಾಡಿದೆ, ಇದನ್ನ ಯಾವ ತರ ಮಾಡಿದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದ್ರೂ ಅವ್ರನ್ನೇ ಕೇಳ್ತೀವಿ. ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯದಾಗಲಿ, ವರ್ಕೌಟ್ ಹೆಂಗ್ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು, ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಸಕ್ಕತ್ ಇಷ್ಟ ಆಯ್ತು. ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. ಅದು ಹೇಳಿದ್ರೆ ನನ್ಗೆ ಒಂಥರ ಆಗುತ್ತೆ. ಅಫ್ಕೋರ್ಸ್ ನಮ್ಗೆ ಸಿಕ್ಕಾಪಟ್ಟೆ ಆಸೆ ಐತೆ ಚಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ರೆ ನನ್ಗೆ ಸಕ್ಕತ್ ಇಷ್ಟ ಆಯ್ತು. ಇವರನ್ನೇ ಕಂಡಿಲ್ಲ ಅಂಡ್ ಅದನ್ನ ನೋಡಿ ಅವ್ರು ತುಂಬಾ ಖುಷಿ ಪಟ್ಟಿದ್ರಲ್ಲ, ಅದೇ ಸಂತೋಷ. ಸುಮ್ಮನೆ ಅದಲ್ಲ ಆಗಲ್ಲ. ಅದು ನಾನು ಸುಮಾರು ಸತಿ ಹೇಳಿದ್ದೀನಿ. ಜೂನಿಯರ್ ಅಪ್ಪು ಅಂತ ಜೂನಿಯರ್ ಅಂದ್ರೆ ಅವ್ರ ಮಗ ಅಂದ್ರೆ ಜೂನಿಯರೇ ಅಲ್ವಾ. ಬಟ್ ಅದೇ ಪ್ರೀತಿ. ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದ್ರೆ ಅಂದ್ರೆ ಅದೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯವ್ರ ಮೇಲೆ ತೋರಿಸಿರೋ ಪ್ರೀತಿ. ಅದು ನಿಜವಾಗ್ಲೂ ಏನಂತ ಹೇಳಕ್ಕಾಗಲ್ಲ. ಮಾತಾಡ ಇವಾಗ 4 ವರ್ಷ ಆಯ್ತು ಅಂತ ಗೊತ್ತೇ ಆಗಿಲ್ಲ. ಏನೋ ಒಂದ್ ಮನೆನೇ ಜೊತೆಗಿದ್ವಿ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗ್ಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವ್ರಿಗಿದ್ರು ಮನುಷ್ಯರು ಇದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ತುಂಬಾ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬಾ ಅಂದ್ರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವ್ರಿಗೂ ಊಟ ಅಂದ್ರೆ ಪ್ರಾಣ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಅಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ. ಇವತ್ತೊಂದು ಸ್ಪೆಷಲ್ ಒಂದು ವರ್ಕೌಟ್ ವಿಡಿಯೋ ಹಾಕ್ತೀನಿ ನಾನು. ಇವಾಗ ಹಳೇ ವಿಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕಂತು. ಏನಂದ್ರೆ ಅವ್ರು ನೀವು ಹೇಳಿದ್ರಲ್ಲ, ಒಂದ್ ಕ್ಷಣ ನೆನ್ಸ್ಕೊಂಡು ಹೇಳಿ ಅಂದ್ರೆ ಅದು ಹೇಳಕ್ ತುಂಬಾ ಕಷ್ಟ. ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆಲಿ ಯಾವಾಗ ಮಾತಾಡ್ತಿದ್ರು? ಖಂಡಿತ ಯಾವಾಗಲೂ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ, ಅವರು ಮಾಡ್ತಿದ್ದಲ್ಲ. ನಾನೇನಾದ್ರು ಹೊಸದು ಕಲ್ತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು, ಇದನ್ನ ಹೆಂಗ್ ಮಾಡಿದೆ, ಇದನ್ನ ಯಾವ ತರ ಮಾಡಿದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದ್ರೂ ಅವ್ರನ್ನೇ ಕೇಳ್ತೀವಿ. ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯದಾಗಲಿ, ವರ್ಕೌಟ್ ಹೆಂಗ್ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು, ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಸಕ್ಕತ್ ಇಷ್ಟ ಆಯ್ತು. ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. ಅದು ಹೇಳಿದ್ರೆ ನನ್ಗೆ ಒಂಥರ ಆಗುತ್ತೆ. ಅಫ್ಕೋರ್ಸ್ ನಮ್ಗೆ ಸಿಕ್ಕಾಪಟ್ಟೆ ಆಸೆ ಐತೆ ಚಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ರೆ ನನ್ಗೆ ಸಕ್ಕತ್ ಇಷ್ಟ ಆಯ್ತು. ಇವರನ್ನೇ ಕಂಡಿಲ್ಲ ಅಂಡ್ ಅದನ್ನ ನೋಡಿ ಅವ್ರು ತುಂಬಾ ಖುಷಿ ಪಟ್ಟಿದ್ರಲ್ಲ, ಅದೇ ಸಂತೋಷ. ಸುಮ್ಮನೆ ಅದಲ್ಲ ಆಗಲ್ಲ. ಅದು ನಾನು ಸುಮಾರು ಸತಿ ಹೇಳಿದ್ದೀನಿ. ಜೂನಿಯರ್ ಅಪ್ಪು ಅಂತ ಜೂನಿಯರ್ ಅಂದ್ರೆ ಅವ್ರ ಮಗ ಅಂದ್ರೆ ಜೂನಿಯರೇ ಅಲ್ವಾ. ಬಟ್ ಅದೇ ಪ್ರೀತಿ. ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದ್ರೆ ಅಂದ್ರೆ ಅದೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯವ್ರ ಮೇಲೆ ತೋರಿಸಿರೋ ಪ್ರೀತಿ. ಅದು ನಿಜವಾಗ್ಲೂ ಏನಂತ ಹೇಳಕ್ಕಾಗಲ್ಲ. ಮಾತಾಡ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.